ರೆಬಲ್ ಶಾಸಕರಿಗೆ ಸುರ್ಜೇವಾಲಾ ಬುಲಾವ್ ನೀಡಿದ್ದಾರೆ. ಇವತ್ತು ಸುರ್ಜೇವಾಲಾ ಅವರ ಜೊತೆಗೆ ಬಿಆರ್ ಪಾಟೀಲ್ ಅವರು ಚರ್ಚೆಯನ್ನ ನಡೆಸಲಿದ್ದಾರೆ. ಸೆಪ್ಟೆಂಬರ್ನಲ್ಲಿ ಯಾವ ಕ್ರಾಂತಿಯೂ ಇಲ್ಲ, ಸಿಎಂಗೆ ಹೇಳಿದ್ದನ್ನೇ ಸುರ್ಜೇವಾಲಾ ಅವರಿಗೆ ಹೇಳುವೆ. ಕಲಬುರಗಿ ರೈಲ್ವೆ ಸ್ಟೇಷನ್ ನಲ್ಲಿ ಬಿಆರ್ ಪಾಟೀಲ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಇದರ ಜೊತೆಗೆ ಇವರ ಆಡಿಯೋ ವೈರಲ್ ಆಗಿದ್ದು, ಇವೆಲ್ಲವೂ ಕೂಡ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಸೊ ಬಿಆರ್ ಪಾಟೀಲ್ ಅವರು ಈ ಎಲ್ಲಾ ವಿಚಾರಗಳ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವ ಕ್ರಾಂತಿನೂ ಇಲ್ಲ, ಏನಿಲ್ಲ, ಸಿಎಂ ಏನ್ ಹೇಳಿದನೋ ಅದನ್ನು ಇವ್ರು ಹೇಳ್ತೀನಿ ಅಂತ ಹೇಳಿದ್ದಾರೆ. ಕರೆದಿದ್ದಾರೆ 11ವರೆಗೆ, ಹೋಗಿ ಭೇಟಿ ಮಾಡ್ತೀನಿ. ಏನ್ ವಿಚಾರ ಚರ್ಚೆ ಸರ್ ಪ್ರಮುಖವಾಗಿ? ನಾನು ಭವಿಷ್ಯ ಹೇಳ ಅವ್ರು ಏನ್ ವಿಚಾರ ಕರೆದಿದ್ದಾರೋ, ಏನ್ ಚರ್ಚೆ ಮಾಡ್ತಾರೋ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ. ಅಂದ್ರೆ ಕೆಲವೊಂದಷ್ಟು ಶಾಸಕರಿಗೆ ಮಾತ್ರ, 5 ಶಾಸಕರಿಗೆ ಗೊತ್ತಿಲ್ಲ, ಅದೇ ಗೊತ್ತಿಲ್ಲ. ನನಗೆ ಮಾತ್ರ ಬಂದಿದೆ ಮೆಸೇಜ್, ನಾನು ನಡೆದ್ದೀನಿ. ಮೊನ್ನೆ ನೀವು ಸಿಎಂ ಅವ್ರ ಜೊತೆ ಕೆಲವು ಚರ್ಚೆ ಮಾಡಿದ್ರೆ ಅದು ಕೂಡ ಸುರ್ಜೇವಾಲಾ ಅವ್ರ ಮುಂದ್ಗಡೆ ಪ್ರಸ್ತಾಪ ಮಾಡ್ತೀರಾ? ನನಗೆ ಗೊತ್ತಿಲ್ಲ ಅದು. ಸರ್ ಈಗ ಸುರ್ಜೇವಾಲಾ ಮುಖ್ಯಮಂತ್ರಿಗಳು, ಡಿಸಿಎಂ ಎಲ್ಲರೂ ಒಂದೇ, ಅವರು ಹೈಕಮಾಂಡ್. ಸೊ ನಾನು ಹೇಳಿದ್ದೀನಿ, ಇವರೆಲ್ಲರೂ ಹೇಳ್ತೀನಿ. ಸೆಪ್ಟೆಂಬರ್ ಕ್ರಾಂತಿ ಅನ್ನೋದೊಂದು ಚರ್ಚೆ ನಡೀತಾ ಇದೆ ಸರ್. ಈಗ ಸೆಪ್ಟೆಂಬರ್ ಕ್ರಾಂತಿ ಅದೊಂದು ಮೇನ್ ಚರ್ಚೆ. ಕ್ರಾಂತಿ ಇಲ್ಲ, ಭ್ರಾಂತಿ ಇಲ್ಲ. ನಡ್ರಿ, ಕರೆದಿದ್ದಾರೆ 11ವರೆಗೆ, ಹೋಗಿ. ರೆಬಲ್ ಶಾಸಕರಿಗೆ ಸುರ್ಜೇವಾಲಾ ಬುಲಾವ್ ನೀಡಿದ್ದಾರೆ. ಇವತ್ತು ಸುರ್ಜೇವಾಲಾ ಅವರ ಜೊತೆಗೆ ಬಿಆರ್ ಪಾಟೀಲ್ ಅವರು ಚರ್ಚೆಯನ್ನ ನಡೆಸಲಿದ್ದಾರೆ. ಸೆಪ್ಟೆಂಬರ್ನಲ್ಲಿ ಯಾವ ಕ್ರಾಂತಿಯೂ ಇಲ್ಲ, ಸಿಎಂಗೆ ಹೇಳಿದ್ದನ್ನೇ ಸುರ್ಜೇವಾಲಾ ಅವರಿಗೆ ಹೇಳುವೆ. ಕಲಬುರಗಿ ರೈಲ್ವೆ ಸ್ಟೇಷನ್ ನಲ್ಲಿ ಬಿಆರ್ ಪಾಟೀಲ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಇದರ ಜೊತೆಗೆ ಇವರ ಆಡಿಯೋ ವೈರಲ್ ಆಗಿದ್ದು, ಇವೆಲ್ಲವೂ ಕೂಡ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಸೊ ಬಿಆರ್ ಪಾಟೀಲ್ ಅವರು ಈ ಎಲ್ಲಾ ವಿಚಾರಗಳ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವ ಕ್ರಾಂತಿನೂ ಇಲ್ಲ, ಏನಿಲ್ಲ, ಸಿಎಂ ಏನ್ ಹೇಳಿದನೋ ಅದನ್ನು ಇವ್ರು ಹೇಳ್ತೀನಿ ಅಂತ ಹೇಳಿದ್ದಾರೆ. ಕರೆದಿದ್ದಾರೆ 11ವರೆಗೆ, ಹೋಗಿ ಭೇಟಿ ಮಾಡ್ತೀನಿ. ಏನ್ ವಿಚಾರ ಚರ್ಚೆ ಸರ್ ಪ್ರಮುಖವಾಗಿ? ನಾನು ಭವಿಷ್ಯ ಹೇಳ ಅವ್ರು ಏನ್ ವಿಚಾರ ಕರೆದಿದ್ದಾರೋ, ಏನ್ ಚರ್ಚೆ ಮಾಡ್ತಾರೋ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ. ಅಂದ್ರೆ ಕೆಲವೊಂದಷ್ಟು ಶಾಸಕರಿಗೆ ಮಾತ್ರ, 5 ಶಾಸಕರಿಗೆ ಗೊತ್ತಿಲ್ಲ, ಅದೇ ಗೊತ್ತಿಲ್ಲ. ನನಗೆ ಮಾತ್ರ ಬಂದಿದೆ ಮೆಸೇಜ್, ನಾನು ನಡೆದ್ದೀನಿ. ಮೊನ್ನೆ ನೀವು ಸಿಎಂ ಅವ್ರ ಜೊತೆ ಕೆಲವು ಚರ್ಚೆ ಮಾಡಿದ್ರೆ ಅದು ಕೂಡ ಸುರ್ಜೇವಾಲಾ ಅವ್ರ ಮುಂದ್ಗಡೆ ಪ್ರಸ್ತಾಪ ಮಾಡ್ತೀರಾ? ನನಗೆ ಗೊತ್ತಿಲ್ಲ ಅದು. ಸರ್ ಈಗ ಸುರ್ಜೇವಾಲಾ ಮುಖ್ಯಮಂತ್ರಿಗಳು, ಡಿಸಿಎಂ ಎಲ್ಲರೂ ಒಂದೇ, ಅವರು ಹೈಕಮಾಂಡ್. ಸೊ ನಾನು ಹೇಳಿದ್ದೀನಿ, ಇವರೆಲ್ಲರೂ ಹೇಳ್ತೀನಿ. ಸೆಪ್ಟೆಂಬರ್ ಕ್ರಾಂತಿ ಅನ್ನೋದೊಂದು ಚರ್ಚೆ ನಡೀತಾ ಇದೆ ಸರ್. ಈಗ ಸೆಪ್ಟೆಂಬರ್ ಕ್ರಾಂತಿ ಅದೊಂದು ಮೇನ್ ಚರ್ಚೆ. ಕ್ರಾಂತಿ ಇಲ್ಲ, ಭ್ರಾಂತಿ ಇಲ್ಲ. ನಡ್ರಿ, ಕರೆದಿದ್ದಾರೆ 11ವರೆಗೆ, ಹೋಗಿ. ರೆಬಲ್ ಶಾಸಕರಿಗೆ ಸುರ್ಜೇವಾಲಾ ಬುಲಾವ್ ನೀಡಿದ್ದಾರೆ. ಇವತ್ತು ಸುರ್ಜೇವಾಲಾ ಅವರ ಜೊತೆಗೆ ಬಿಆರ್ ಪಾಟೀಲ್ ಅವರು ಚರ್ಚೆಯನ್ನ ನಡೆಸಲಿದ್ದಾರೆ. ಸೆಪ್ಟೆಂಬರ್ನಲ್ಲಿ ಯಾವ ಕ್ರಾಂತಿಯೂ ಇಲ್ಲ, ಸಿಎಂಗೆ ಹೇಳಿದ್ದನ್ನೇ ಸುರ್ಜೇವಾಲಾ ಅವರಿಗೆ ಹೇಳುವೆ. ಕಲಬುರಗಿ ರೈಲ್ವೆ ಸ್ಟೇಷನ್ ನಲ್ಲಿ ಬಿಆರ್ ಪಾಟೀಲ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಇದರ ಜೊತೆಗೆ ಇವರ ಆಡಿಯೋ ವೈರಲ್ ಆಗಿದ್ದು, ಇವೆಲ್ಲವೂ ಕೂಡ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಸೊ ಬಿಆರ್ ಪಾಟೀಲ್ ಅವರು ಈ ಎಲ್ಲಾ ವಿಚಾರಗಳ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವ ಕ್ರಾಂತಿನೂ ಇಲ್ಲ, ಏನಿಲ್ಲ, ಸಿಎಂ ಏನ್ ಹೇಳಿದನೋ ಅದನ್ನು ಇವ್ರು ಹೇಳ್ತೀನಿ ಅಂತ ಹೇಳಿದ್ದಾರೆ. ಕರೆದಿದ್ದಾರೆ 11ವರೆಗೆ, ಹೋಗಿ ಭೇಟಿ ಮಾಡ್ತೀನಿ. ಏನ್ ವಿಚಾರ ಚರ್ಚೆ ಸರ್ ಪ್ರಮುಖವಾಗಿ? ನಾನು ಭವಿಷ್ಯ ಹೇಳ ಅವ್ರು ಏನ್ ವಿಚಾರ ಕರೆದಿದ್ದಾರೋ, ಏನ್ ಚರ್ಚೆ ಮಾಡ್ತಾರೋ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ. ಅಂದ್ರೆ ಕೆಲವೊಂದಷ್ಟು ಶಾಸಕರಿಗೆ ಮಾತ್ರ, 5 ಶಾಸಕರಿಗೆ ಗೊತ್ತಿಲ್ಲ, ಅದೇ ಗೊತ್ತಿಲ್ಲ. ನನಗೆ ಮಾತ್ರ ಬಂದಿದೆ ಮೆಸೇಜ್, ನಾನು ನಡೆದ್ದೀನಿ. ಮೊನ್ನೆ ನೀವು ಸಿಎಂ ಅವ್ರ ಜೊತೆ ಕೆಲವು ಚರ್ಚೆ ಮಾಡಿದ್ರೆ ಅದು ಕೂಡ ಸುರ್ಜೇವಾಲಾ ಅವ್ರ ಮುಂದ್ಗಡೆ ಪ್ರಸ್ತಾಪ ಮಾಡ್ತೀರಾ? ನನಗೆ ಗೊತ್ತಿಲ್ಲ ಅದು. ಸರ್ ಈಗ ಸುರ್ಜೇವಾಲಾ ಮುಖ್ಯಮಂತ್ರಿಗಳು, ಡಿಸಿಎಂ ಎಲ್ಲರೂ ಒಂದೇ, ಅವರು ಹೈಕಮಾಂಡ್. ಸೊ ನಾನು ಹೇಳಿದ್ದೀನಿ, ಇವರೆಲ್ಲರೂ ಹೇಳ್ತೀನಿ. ಸೆಪ್ಟೆಂಬರ್ ಕ್ರಾಂತಿ ಅನ್ನೋದೊಂದು ಚರ್ಚೆ ನಡೀತಾ ಇದೆ ಸರ್. ಈಗ ಸೆಪ್ಟೆಂಬರ್ ಕ್ರಾಂತಿ ಅದೊಂದು ಮೇನ್ ಚರ್ಚೆ. ಕ್ರಾಂತಿ ಇಲ್ಲ, ಭ್ರಾಂತಿ ಇಲ್ಲ. ನಡ್ರಿ, ಕರೆದಿದ್ದಾರೆ 11ವರೆಗೆ, ಹೋಗಿ. ರೆಬಲ್ ಶಾಸಕರಿಗೆ ಸುರ್ಜೇವಾಲಾ ಬುಲಾವ್ ನೀಡಿದ್ದಾರೆ. ಇವತ್ತು ಸುರ್ಜೇವಾಲಾ ಅವರ ಜೊತೆಗೆ ಬಿಆರ್ ಪಾಟೀಲ್ ಅವರು ಚರ್ಚೆಯನ್ನ ನಡೆಸಲಿದ್ದಾರೆ. ಸೆಪ್ಟೆಂಬರ್ನಲ್ಲಿ ಯಾವ ಕ್ರಾಂತಿಯೂ ಇಲ್ಲ, ಸಿಎಂಗೆ ಹೇಳಿದ್ದನ್ನೇ ಸುರ್ಜೇವಾಲಾ ಅವರಿಗೆ ಹೇಳುವೆ. ಕಲಬುರಗಿ ರೈಲ್ವೆ ಸ್ಟೇಷನ್ ನಲ್ಲಿ ಬಿಆರ್ ಪಾಟೀಲ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಇದರ ಜೊತೆಗೆ ಇವರ ಆಡಿಯೋ ವೈರಲ್ ಆಗಿದ್ದು, ಇವೆಲ್ಲವೂ ಕೂಡ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಸೊ ಬಿಆರ್ ಪಾಟೀಲ್ ಅವರು ಈ ಎಲ್ಲಾ ವಿಚಾರಗಳ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವ ಕ್ರಾಂತಿನೂ ಇಲ್ಲ, ಏನಿಲ್ಲ, ಸಿಎಂ ಏನ್ ಹೇಳಿದನೋ ಅದನ್ನು ಇವ್ರು ಹೇಳ್ತೀನಿ ಅಂತ ಹೇಳಿದ್ದಾರೆ. ಕರೆದಿದ್ದಾರೆ 11ವರೆಗೆ, ಹೋಗಿ ಭೇಟಿ ಮಾಡ್ತೀನಿ. ಏನ್ ವಿಚಾರ ಚರ್ಚೆ ಸರ್ ಪ್ರಮುಖವಾಗಿ? ನಾನು ಭವಿಷ್ಯ ಹೇಳ ಅವ್ರು ಏನ್ ವಿಚಾರ ಕರೆದಿದ್ದಾರೋ, ಏನ್ ಚರ್ಚೆ ಮಾಡ್ತಾರೋ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ. ಅಂದ್ರೆ ಕೆಲವೊಂದಷ್ಟು ಶಾಸಕರಿಗೆ ಮಾತ್ರ, 5 ಶಾಸಕರಿಗೆ ಗೊತ್ತಿಲ್ಲ, ಅದೇ ಗೊತ್ತಿಲ್ಲ. ನನಗೆ ಮಾತ್ರ ಬಂದಿದೆ ಮೆಸೇಜ್, ನಾನು ನಡೆದ್ದೀನಿ. ಮೊನ್ನೆ ನೀವು ಸಿಎಂ ಅವ್ರ ಜೊತೆ ಕೆಲವು ಚರ್ಚೆ ಮಾಡಿದ್ರೆ ಅದು ಕೂಡ ಸುರ್ಜೇವಾಲಾ ಅವ್ರ ಮುಂದ್ಗಡೆ ಪ್ರಸ್ತಾಪ ಮಾಡ್ತೀರಾ? ನನಗೆ ಗೊತ್ತಿಲ್ಲ ಅದು. ಸರ್ ಈಗ ಸುರ್ಜೇವಾಲಾ ಮುಖ್ಯಮಂತ್ರಿಗಳು, ಡಿಸಿಎಂ ಎಲ್ಲರೂ ಒಂದೇ, ಅವರು ಹೈಕಮಾಂಡ್. ಸೊ ನಾನು ಹೇಳಿದ್ದೀನಿ, ಇವರೆಲ್ಲರೂ ಹೇಳ್ತೀನಿ. ಸೆಪ್ಟೆಂಬರ್ ಕ್ರಾಂತಿ ಅನ್ನೋದೊಂದು ಚರ್ಚೆ ನಡೀತಾ ಇದೆ ಸರ್. ಈಗ ಸೆಪ್ಟೆಂಬರ್ ಕ್ರಾಂತಿ ಅದೊಂದು ಮೇನ್ ಚರ್ಚೆ. ಕ್ರಾಂತಿ ಇಲ್ಲ, ಭ್ರಾಂತಿ ಇಲ್ಲ. ನಡ್ರಿ, ಕರೆದಿದ್ದಾರೆ 11ವರೆಗೆ, ಹೋಗಿ. ರೆಬಲ್ ಶಾಸಕರಿಗೆ ಸುರ್ಜೇವಾಲಾ ಬುಲಾವ್ ನೀಡಿದ್ದಾರೆ. ಇವತ್ತು ಸುರ್ಜೇವಾಲಾ ಅವರ ಜೊತೆಗೆ ಬಿಆರ್ ಪಾಟೀಲ್ ಅವರು ಚರ್ಚೆಯನ್ನ ನಡೆಸಲಿದ್ದಾರೆ.
ಸೆಪ್ಟೆಂಬರ್ನಲ್ಲಿ ಯಾವ ಕ್ರಾಂತಿಯೂ ಇಲ್ಲ, ಸಿಎಂಗೆ ಹೇಳಿದ್ದನ್ನೇ ಸುರ್ಜೇವಾಲಾ ಅವರಿಗೆ ಹೇಳುವೆ. ಕಲಬುರಗಿ ರೈಲ್ವೆ ಸ್ಟೇಷನ್ ನಲ್ಲಿ ಬಿಆರ್ ಪಾಟೀಲ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಇದರ ಜೊತೆಗೆ ಇವರ ಆಡಿಯೋ ವೈರಲ್ ಆಗಿದ್ದು, ಇವೆಲ್ಲವೂ ಕೂಡ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಸೊ ಬಿಆರ್ ಪಾಟೀಲ್ ಅವರು ಈ ಎಲ್ಲಾ ವಿಚಾರಗಳ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವ ಕ್ರಾಂತಿನೂ ಇಲ್ಲ, ಏನಿಲ್ಲ, ಸಿಎಂ ಏನ್ ಹೇಳಿದನೋ ಅದನ್ನು ಇವ್ರು ಹೇಳ್ತೀನಿ ಅಂತ ಹೇಳಿದ್ದಾರೆ. ಕರೆದಿದ್ದಾರೆ 11ವರೆಗೆ, ಹೋಗಿ ಭೇಟಿ ಮಾಡ್ತೀನಿ. ಏನ್ ವಿಚಾರ ಚರ್ಚೆ ಸರ್ ಪ್ರಮುಖವಾಗಿ? ನಾನು ಭವಿಷ್ಯ ಹೇಳ ಅವ್ರು ಏನ್ ವಿಚಾರ ಕರೆದಿದ್ದಾರೋ, ಏನ್ ಚರ್ಚೆ ಮಾಡ್ತಾರೋ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ. ಅಂದ್ರೆ ಕೆಲವೊಂದಷ್ಟು ಶಾಸಕರಿಗೆ ಮಾತ್ರ, 5 ಶಾಸಕರಿಗೆ ಗೊತ್ತಿಲ್ಲ, ಅದೇ ಗೊತ್ತಿಲ್ಲ. ನನಗೆ ಮಾತ್ರ ಬಂದಿದೆ ಮೆಸೇಜು, ನಾನು ನಡೆದಿದ್ದೀನಿ. ಮೊನ್ನೆ ನೀವು ಸಿಎಂ ಅವ್ರ ಜೊತೆ ಕೆಲವು ಚರ್ಚೆ ಮಾಡಿದ್ರೆ ಅದು ಕೂಡ ಸುರ್ಜೇವಾಲಾ ಅವ್ರ ಮುಂದ್ಗಡೆ ಪ್ರಸ್ತಾಪ ಮಾಡ್ತೀರಾ? ನನಗೆ ಗೊತ್ತಿಲ್ಲ ಅದು. ತಾವು ಸರ್ ತಾವು ಈಗ ಸುರ್ಜೇವಾಲಾ ಮುಖ್ಯಮಂತ್ರಿಗಳು, ಡಿಸಿಎಂ ಎಲ್ಲರೂ ಒಂದೇ, ಅವರು ಹೈಕಮಾಂಡ್. ಸೊ ನಾನು ಹೇಳಿದ್ದೀನಿ, ಇವರೆದುರು ಹೇಳ್ತೀನಿ. ಸೆಪ್ಟೆಂಬರ್ ಕ್ರಾಂತಿ ಅನ್ನೋದೊಂದು ಚರ್ಚೆ ನಡೀತಾ ಇದೆ ಸರ್. ಈಗ ಸೆಪ್ಟೆಂಬರ್ ಕ್ರಾಂತಿ ಅದೊಂದು ಮೇನ್ ಚರ್ಚೆ. ಕ್ರಾಂತಿ ಇಲ್ಲ, ಭ್ರಾಂತಿ ಇಲ್ಲ. ನೋಡ್ರಿ, ಕರೆದಿದ್ದಾರೆ 11ವರೆಗೆ, ಹೋಗಿ. ರೆಬಲ್ ಶಾಸಕರಿಗೆ ಸುರ್ಜೇವಾಲಾ ಬುಲಾವ್ ನೀಡಿದ್ದಾರೆ. ಇವತ್ತು ಸುರ್ಜೇವಾಲಾ ಅವರ ಜೊತೆಗೆ ಬಿಆರ್ ಪಾಟೀಲ್ ಅವರು ಚರ್ಚೆಯನ್ನ ನಡೆಸಲಿಕ್ಕಿದ್ದಾರೆ. ಸೆಪ್ಟೆಂಬರ್ನಲ್ಲಿ ಯಾವ ಕ್ರಾಂತಿಯೂ ಇಲ್ಲ, ಸಿಎಂಗೆ ಹೇಳಿದ್ದನ್ನೇ ಸುರ್ಜೇವಾಲಾ ಅವರಿಗೆ ಹೇಳುವೆ. ಕಲಬುರಗಿ ರೈಲ್ವೆ ಸ್ಟೇಷನ್ ನಲ್ಲಿ ಬಿಆರ್ ಪಾಟೀಲ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಇದರ ಜೊತೆಗೆ ಇವರ ಆಡಿಯೋ ವೈರಲ್ ಆಗಿದ್ದು, ಇವೆಲ್ಲವೂ ಕೂಡ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಸೊ ಬಿಆರ್ ಪಾಟೀಲ್ ಅವರು ಈ ಎಲ್ಲಾ ವಿಚಾರಗಳ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವ ಕ್ರಾಂತಿನೂ ಇಲ್ಲ, ಏನಿಲ್ಲ, ಸಿಎಂ ಏನ್ ಹೇಳಿದನೋ ಅದನ್ನು ಇವ್ರು ಹೇಳ್ತೀನಿ ಅಂತ ಹೇಳಿದ್ದಾರೆ. ಕರೆದಿದ್ದಾರೆ 11ವರೆಗೆ, ಹೋಗಿ ಭೇಟಿ ಮಾಡ್ತೀನಿ. ಏನ್ ವಿಚಾರ ಚರ್ಚೆ ಸರ್ ಪ್ರಮುಖವಾಗಿ? ನಾನು ಭವಿಷ್ಯ ಹೇಳ ಅವ್ರು ಏನ್ ವಿಚಾರ ಕರೆದಿದ್ದಾರೋ, ಏನ್ ಚರ್ಚೆ ಮಾಡ್ತಾರೋ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ. ಅಂದ್ರೆ ಕೆಲವೊಂದಷ್ಟು ಶಾಸಕರಿಗೆ ಮಾತ್ರ, 5 ಶಾಸಕರಿಗೆ ಗೊತ್ತಿಲ್ಲ, ಅದೇ ಗೊತ್ತಿಲ್ಲ. ನನಗೆ ಮಾತ್ರ ಬಂದಿದೆ ಮೆಸೇಜು, ನಾನು ನಡೆದಿದ್ದೀನಿ. ಮೊನ್ನೆ ನೀವು ಸಿಎಂ ಅವ್ರ ಜೊತೆ ಕೆಲವು ಚರ್ಚೆ ಮಾಡಿದ್ರೆ ಅದು ಕೂಡ ಸುರ್ಜೇವಾಲಾ ಅವ್ರ ಮುಂದ್ಗಡೆ ಪ್ರಸ್ತಾಪ ಮಾಡ್ತೀರಾ? ನನಗೆ ಗೊತ್ತಿಲ್ಲ ಅದು. ತಾವು ಸರ್ ತಾವು ಈಗ ಸುರ್ಜೇವಾಲಾ ಮುಖ್ಯಮಂತ್ರಿಗಳು, ಡಿಸಿಎಂ ಎಲ್ಲರೂ ಒಂದೇ, ಅವರು ಹೈಕಮಾಂಡ್. ಸೊ ನಾನು ಹೇಳಿದ್ದೀನಿ, ಇವರೆದುರು ಹೇಳ್ತೀನಿ. ಸೆಪ್ಟೆಂಬರ್ ಕ್ರಾಂತಿ ಅನ್ನೋದೊಂದು ಚರ್ಚೆ ನಡೀತಾ ಇದೆ ಸರ್. ಈಗ ಸೆಪ್ಟೆಂಬರ್ ಕ್ರಾಂತಿ ಅದೊಂದು ಮೇನ್ ಚರ್ಚೆ. ಕ್ರಾಂತಿ ಇಲ್ಲ, ಭ್ರಾಂತಿ ಇಲ್ಲ. ನೋಡ್ರಿ, ಕರೆದಿದ್ದಾರೆ 11ವರೆಗೆ, ಹೋಗಿ. ರೆಬಲ್ ಶಾಸಕರಿಗೆ ಸುರ್ಜೇವಾಲಾ ಬುಲಾವ್ ನೀಡಿದ್ದಾರೆ. ಇವತ್ತು ಸುರ್ಜೇವಾಲಾ ಅವರ ಜೊತೆಗೆ ಬಿಆರ್ ಪಾಟೀಲ್ ಅವರು ಚರ್ಚೆಯನ್ನ ನಡೆಸಲಿಕ್ಕಿದ್ದಾರೆ. ಸೆಪ್ಟೆಂಬರ್ನಲ್ಲಿ ಯಾವ ಕ್ರಾಂತಿಯೂ ಇಲ್ಲ, ಸಿಎಂಗೆ ಹೇಳಿದ್ದನ್ನೇ ಸುರ್ಜೇವಾಲಾ ಅವರಿಗೆ ಹೇಳುವೆ. ಕಲಬುರಗಿ ರೈಲ್ವೆ ಸ್ಟೇಷನ್ ನಲ್ಲಿ ಬಿಆರ್ ಪಾಟೀಲ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಇದರ ಜೊತೆಗೆ ಇವರ ಆಡಿಯೋ ವೈರಲ್ ಆಗಿದ್ದು, ಇವೆಲ್ಲವೂ ಕೂಡ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಸೊ ಬಿಆರ್ ಪಾಟೀಲ್ ಅವರು ಈ ಎಲ್ಲಾ ವಿಚಾರಗಳ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವ ಕ್ರಾಂತಿನೂ ಇಲ್ಲ, ಏನಿಲ್ಲ, ಸಿಎಂ ಏನ್ ಹೇಳಿದನೋ ಅದನ್ನು ಇವ್ರು ಹೇಳ್ತೀನಿ ಅಂತ ಹೇಳಿದ್ದಾರೆ. ಕರೆದಿದ್ದಾರೆ 11ವರೆಗೆ, ಹೋಗಿ ಭೇಟಿ ಮಾಡ್ತೀನಿ. ಏನ್ ವಿಚಾರ ಚರ್ಚೆ ಸರ್ ಪ್ರಮುಖವಾಗಿ? ನಾನು ಭವಿಷ್ಯ ಹೇಳ ಅವ್ರು ಏನ್ ವಿಚಾರ ಕರೆದಿದ್ದಾರೋ, ಏನ್ ಚರ್ಚೆ ಮಾಡ್ತಾರೋ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ. ಅಂದ್ರೆ ಕೆಲವೊಂದಷ್ಟು ಶಾಸಕರಿಗೆ ಮಾತ್ರ, 5 ಶಾಸಕರಿಗೆ ಗೊತ್ತಿಲ್ಲ, ಅದೇ ಗೊತ್ತಿಲ್ಲ. ನನಗೆ ಮಾತ್ರ ಬಂದಿದೆ ಮೆಸೇಜು, ನಾನು ನಡೆದಿದ್ದೀನಿ. ಮೊನ್ನೆ ನೀವು ಸಿಎಂ ಅವ್ರ ಜೊತೆ ಕೆಲವು ಚರ್ಚೆ ಮಾಡಿದ್ರೆ ಅದು ಕೂಡ ಸುರ್ಜೇವಾಲಾ ಅವ್ರ ಮುಂದ್ಗಡೆ ಪ್ರಸ್ತಾಪ ಮಾಡ್ತೀರಾ? ನನಗೆ ಗೊತ್ತಿಲ್ಲ ಅದು. ತಾವು ಸರ್ ತಾವು ಈಗ ಸುರ್ಜೇವಾಲಾ ಮುಖ್ಯಮಂತ್ರಿಗಳು, ಡಿಸಿಎಂ ಎಲ್ಲರೂ ಒಂದೇ, ಅವರು ಹೈಕಮಾಂಡ್. ಸೊ ನಾನು ಹೇಳಿದ್ದೀನಿ, ಇವರೆದುರು ಹೇಳ್ತೀನಿ. ಸೆಪ್ಟೆಂಬರ್ ಕ್ರಾಂತಿ ಅನ್ನೋದೊಂದು ಚರ್ಚೆ ನಡೀತಾ ಇದೆ ಸರ್. ಈಗ ಸೆಪ್ಟೆಂಬರ್ ಕ್ರಾಂತಿ ಅದೊಂದು ಮೇನ್ ಚರ್ಚೆ. ಕ್ರಾಂತಿ ಇಲ್ಲ, ಭ್ರಾಂತಿ ಇಲ್ಲ. ನೋಡ್ರಿ, ಕರೆದಿದ್ದಾರೆ 11ವರೆಗೆ, ಹೋಗಿ. ರೆಬಲ್ ಶಾಸಕರಿಗೆ ಸುರ್ಜೇವಾಲಾ ಬುಲಾವ್ ನೀಡಿದ್ದಾರೆ. ಇವತ್ತು ಸುರ್ಜೇವಾಲಾ ಅವರ ಜೊತೆಗೆ ಬಿಆರ್ ಪಾಟೀಲ್ ಅವರು ಚರ್ಚೆಯನ್ನ ನಡೆಸಲಿಕ್ಕಿದ್ದಾರೆ. ಸೆಪ್ಟೆಂಬರ್ನಲ್ಲಿ ಯಾವ ಕ್ರಾಂತಿಯೂ ಇಲ್ಲ, ಸಿಎಂಗೆ ಹೇಳಿದ್ದನ್ನೇ ಸುರ್ಜೇವಾಲಾ ಅವರಿಗೆ ಹೇಳುವೆ. ಕಲಬುರಗಿ ರೈಲ್ವೆ ಸ್ಟೇಷನ್ ನಲ್ಲಿ ಬಿಆರ್ ಪಾಟೀಲ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಇದರ ಜೊತೆಗೆ ಇವರ ಆಡಿಯೋ ವೈರಲ್ ಆಗಿದ್ದು, ಇವೆಲ್ಲವೂ ಕೂಡ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಸೊ ಬಿಆರ್ ಪಾಟೀಲ್ ಅವರು ಈ ಎಲ್ಲಾ ವಿಚಾರಗಳ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವ ಕ್ರಾಂತಿನೂ ಇಲ್ಲ, ಏನಿಲ್ಲ, ಸಿಎಂ ಏನ್ ಹೇಳಿದನೋ ಅದನ್ನು ಇವ್ರು ಹೇಳ್ತೀನಿ ಅಂತ ಹೇಳಿದ್ದಾರೆ. ಕರೆದಿದ್ದಾರೆ 11ವರೆಗೆ, ಹೋಗಿ ಭೇಟಿ ಮಾಡ್ತೀನಿ. ಏನ್ ವಿಚಾರ ಚರ್ಚೆ ಸರ್ ಪ್ರಮುಖವಾಗಿ? ನಾನು ಭವಿಷ್ಯ ಹೇಳ ಅವ್ರು ಏನ್ ವಿಚಾರ ಕರೆದಿದ್ದಾರೋ, ಏನ್ ಚರ್ಚೆ ಮಾಡ್ತಾರೋ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ. ಅಂದ್ರೆ ಕೆಲವೊಂದಷ್ಟು ಶಾಸಕರಿಗೆ ಮಾತ್ರ, 5 ಶಾಸಕರಿಗೆ ಗೊತ್ತಿಲ್ಲ, ಅದೇ ಗೊತ್ತಿಲ್ಲ. ನನಗೆ ಮಾತ್ರ ಬಂದಿದೆ ಮೆಸೇಜು, ನಾನು ನಡೆದಿದ್ದೀನಿ. ಮೊನ್ನೆ ನೀವು ಸಿಎಂ ಅವ್ರ ಜೊತೆ ಕೆಲವು ಚರ್ಚೆ ಮಾಡಿದ್ರೆ ಅದು ಕೂಡ ಸುರ್ಜೇವಾಲಾ ಅವ್ರ ಮುಂದ್ಗಡೆ ಪ್ರಸ್ತಾಪ ಮಾಡ್ತೀರಾ? ನನಗೆ ಗೊತ್ತಿಲ್ಲ ಅದು. ತಾವು ಸರ್ ತಾವು ಈಗ ಸುರ್ಜೇವಾಲಾ ಮುಖ್ಯಮಂತ್ರಿಗಳು, ಡಿಸಿಎಂ ಎಲ್ಲರೂ ಒಂದೇ, ಅವರು ಹೈಕಮಾಂಡ್. ಸೊ ನಾನು ಹೇಳಿದ್ದೀನಿ, ಇವರೆದುರು ಹೇಳ್ತೀನಿ. ಸೆಪ್ಟೆಂಬರ್ ಕ್ರಾಂತಿ ಅನ್ನೋದೊಂದು ಚರ್ಚೆ ನಡೀತಾ ಇದೆ ಸರ್. ಈಗ ಸೆಪ್ಟೆಂಬರ್ ಕ್ರಾಂತಿ ಅದೊಂದು ಮೇನ್ ಚರ್ಚೆ. ಕ್ರಾಂತಿ ಇಲ್ಲ, ಭ್ರಾಂತಿ ಇಲ್ಲ. ನೋಡ್ರಿ, ಕರೆದಿದ್ದಾರೆ 11ವರೆಗೆ, ಹೋಗಿ.